ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಟ್ಸ್ ಮೈ ಜಾಬ್ ಅಡ್ಡ. ಸೊ ಇವತ್ತು ನಾನು ನಿಮಗೆ ಹೊಸದಾಗಿ ಒಂದು ಮಾಹಿತಿನ ಕೊಡ್ತಾ ಇದ್ದೀನಿ. ಸೊ ಇದು ಒಂದು HSTR ಬಗ್ಗೆ. ಯಾಕೆಂದರೆ ನಂಗೆ ತುಂಬ ಜನ ಕಮೆಂಟ್ ಸೆಕ್ಷನಲ್ಲಿ ಹೇಳಿದ್ರಿ HSTR ಬಗ್ಗೆ ಇನ್ಫಾರ್ಮೇಷನ್ನ ಹೇಳಿ ಅಂತ ಅಂದ್ಬಿಟ್ಟು. ಸೊ ಇದು ಪಾರ್ಟ್ 1 ಆಗಿರುತ್ತೆ HSTR ಬಗ್ಗೆ. ಪಾರ್ಟ್ 2 ಅಂದರೆ ಪೇಪರ್ಸ್ ಏನೇನು ಇದು ಮಾಡಬೇಕು ಅದನ್ನೆಲ್ಲನೂ ಕೂಡ ಅದನ್ನು ಕೂಡ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ. ಸೊ HSTR ಅಂದರೆ ಫಸ್ಟ್ ಆಫ್ ಆಲ್ ಹೈಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ಅಂತ ಅಂದ್ಬಿಟ್ಟು ಇದು ನಿಮಗೆ ತುಂಬ ವರ್ಷ ಆದಮೇಲೆ ಈಗ ಮಾಡ್ತಿದ್ದಾರೆ. ಸೊ ಈ ವರ್ಷದ ಕೊನೆ ಒಳಗಡೆ ಅಂದರೆ 2024 ಕೊನೆ ಒಳಗಡೆ ಈ ಒಂದು ನೇಮಕಾತಿ ಆಗೇ ಆಗುತ್ತೆ ಅನ್ನೋ ಒಂದು ಭರವಸೆನ ನಮ್ಮ ಎಜುಕೇಷನ್ ಮಿನಿಸ್ಟರ್ ಅವರು ಕೊಟ್ಟಿದ್ದಾರೆ. ಓಕೆ, ಸೊ ಈಗ ಸಿಲೆಬಸ್ ಹೇಗೆ ಪ್ರಿಪೇರ್ ಆಗಬೇಕು ಅನ್ನೋದಾದರೆ ಇದರಲ್ಲಿ ಬಂದು 2 ಪೇಪರ್ ಇರುತ್ತೆ. ಮೊದಲನೇ ಪೇಪರ್ ಬಂದು ನಿಮಗೆ 100 ಮಾರ್ಕ್ಸ್ ಇರುತ್ತೆ. ಸೊ ಇಲ್ಲಿ ಏನೇನಿರುತ್ತೆ ಅಂತಂದರೆ ಇಂಗ್ಲೀಷ್ ಇರುತ್ತೆ. ಇಂಗ್ಲೀಷ್ ಬಗ್ಗೆ ನಿಮಗೆ ಇಲ್ಲಿ 12 ಪ್ರಶ್ನೆಗಳಿಗೆ ಇಲ್ಲಿ ಉತ್ತರನ ಕೇಳ್ತಾರೆ ಅವರು. ನೆಕ್ಸ್ಟು ಮೆಂಟಲ್ ಅಬಿಲಿಟಿ ಬಗ್ಗೆ 25 ಅಂಕಗಳಿಗೆ ಇಲ್ಲಿ ಒಂದು ಪ್ರಶ್ನೆಗಳನ್ನ ಕೇಳ್ತಾರೆ. ನೆಕ್ಸ್ಟ್ ಬಂದು ಕಂಪ್ಯೂಟರ್ ಅವೇರ್ನೆಸ್ ಅಂದರೆ ಕಂಪ್ಯೂಟರ್ ನಾಲೆಜಲ್ಲಿ ನಿಮಗೆ 13 ಅಂಕಗಳಿಗೆ ಇಲ್ಲಿ ಪ್ರಶ್ನೆಗಳನ್ನ ಕೇಳ್ತಾರೆ. ನೆಕ್ಸ್ಟ್ ಜನರಲ್ ನಾಲೆಜ್ ಬಂದು 25 ಅಂಕಗಳಿಗೆ ನಿಮಗೆ ಇಲ್ಲಿ ಕೇಳ್ತಾರೆ. ಜನರಲ್ ನಾಲೆಜ್ ಅಂತಂದರೆ ಏನು ಅಂತ ಕೇಳ್ಬೋದು. ಮತ್ತು ನೀವು ಜನರಲ್ ನಾಲೆಜ್ ಅಂತಂದರೆ ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಹಿಸ್ಟ್ರಿ, ಎಕನಾಮಿಕ್ಸ್, ಜಿಯೋಗ್ರಫಿ ಮತ್ತು ಜನರಲ್ ಸೈನ್ಸ್. ಸೊ ಇದ್ರ ಬಗ್ಗೆ ನಿಮಗಿಲ್ಲಿ ಜನರಲ್ ನಾಲೆಜ್ 25 ಅಂಕಗಳಿಗೆ ನಿಮಗಿಲ್ಲಿ ಪ್ರಶ್ನೆಗಳನ್ನ ಕೇಳ್ತಾರೆ. ನೆಕ್ಸ್ಟ್ ಬಂದು ಸೈಕಾಲಜಿ 25 ಅಂಕಗಳಿಗೆ ನಿಮಗಿಲ್ಲಿ ಪ್ರಶ್ನೆನ ಕೇಳ್ತಾರೆ. ಸೊ ಇದಿಷ್ಟು ಬಂದು ಪೇಪರ್ 1ನಲ್ಲಿ ನಿಮಗೆ ಕೇಳುವ ಒಂದು ಪ್ರಶ್ನೆಗಳು ಮತ್ತು ಇಲ್ಲಿ ಏನು ಬರಬಹುದು ಅನ್ನೋದಕ್ಕೆ ನೀವು ಓದಬೇಕಾಗಿರುವ ಒಂದು ಮಾಹಿತಿಯಾಗಿರುತ್ತೆ. ಸೊ ಈಗ ಸೈಕಾಲಜಿ, ಸೊ ನಾನು ಆವಾಗಲೇ ಹೇಳ್ದಂಗೆ ಸೈಕಾಲಜಿ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ಗಳಿದ್ರು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಆ್ಯಂಡ್ ನನ್ನ ಹತ್ರ ಸೈಕಾಲಜಿ ಬಗ್ಗೆ ಪ್ರಿಸೈಸ್ ನೋಟ್ಸ್ ಇದೆ. ಯಾಕೆಂತಂದರೆ ಎಕ್ಸಾಮ್ಗೆ ಪ್ರಿಪೇರ್ ಆಗೋ ಒಂದು ಇರೋದ್ರಿಂದ ಸೊ ನನ್ನ ಹತ್ರ ಒಂದು ನೋಟ್ಸ್ ಇದೆ. ನಾನು ಸೈನ್ಸ್ ಬ್ಯಾಕ್ಗ್ರೌಂಡ್ ಆಗಿರೋದ್ರಿಂದ ನನಗೆ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಮತ್ತು ಸೈಕಾಲಜಿ ಒಂದು ಪುಸ್ತಕಗಳು ಇರೋದ್ರಿಂದ ನಾನು ನಿಮಗೆ ಹೆಲ್ಪ್ ಮಾಡ್ಬೋದಾಗಿರುತ್ತೆ. ಸೊ ಏನೇ ಒಂದು ಡೌಟ್ಸ್ ಇದ್ದರೆ ಇಲ್ಲ ಅದ್ರ ಬಗ್ಗೆ ವೀಡಿಯೋ ಮಾಡಿ ಹಾಕಿ ಅಂತಂದರೂ ಕೂಡ ಕೇಳಿ ಕಮೆಂಟ್ ಸೆಕ್ಷನಲ್ಲಿ, ನಾನು ಅದ್ರ ಬಗ್ಗೆ ವೀಡಿಯೋನ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಇದು ಪೇಪರ್ 1ನ ಬಗ್ಗೆ ನಿಮಗೆ ಇಲ್ಲಿ ಡೌಟ್ಸ್ ಇಲ್ಲ ಅಂತ ಅನ್ಕೊತೀನಿ. ನೆಕ್ಸ್ಟ್ ಪೇಪರ್ 2 ಬಗ್ಗೆ ಕೇಳೋದಾದರೆ ಇದು ಕೂಡ ನಿಮಗೆ 100 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಆದರೆ ಪೇಪರ್ 2ರಲ್ಲಿ ನಿಮಗೆ ಮೆಥಡ್ ಬೇಸ್ಡ್ ಇರುತ್ತೆ. ಅಂದರೆ ನಿಮ್ಮ ಯಾವ ಮೆಥಡ್ ಇದೆ, ಅಂದರೆ ನೀವು ಸೋಷಿಯಲ್ ಸೈನ್ಸ್ ಆಗಿದ್ದರೆ ಸೋಷಿಯಲ್ ಸೈನ್ಸ್ ಬಗ್ಗೆ ಪೇಪರ್ ಇರುತ್ತೆ, ಸೈನ್ಸ್ ಬ್ಯಾಕ್ಗ್ರೌಂಡ್ ಆಗಿರೋ ಸೈನ್ಸ್ ಪೇಪರ್ ಇರುತ್ತೆ, ಮ್ಯಾಥ್ಸ್ ಬ್ಯಾಕ್ಗ್ರೌಂಡ್ ಆದರೆ ಮ್ಯಾಥ್ಸ್ ಇರುತ್ತೆ, ಇಂಗ್ಲೀಷು, ಹಿಂದಿ, ಕನ್ನಡ ಮತ್ತು ಫಿಸಿಕಲ್ ಎಜುಕೇಷನ್ ಇರುತ್ತೆ. ಸೊ PE ಟೀಚರ್ಸ್ಗಳಿಗೂ ಕೂಡ ಇಲ್ಲಿ ರಿಕ್ರೂಟ್ಮೆಂಟ್ನ ಮಾಡ್ಕೊತಾರೆ. ಸೊ ಇದು ಬಂದು ನಿಮ್ಮ ಪೇಪರ್ 2ನ ಒಂದು ಇದಾಗಿರುತ್ತೆ. ಸೊ ಹೇಗೆ ಅಂತಂತಂದರೆ 80 ಮಾರ್ಕ್ಸ್ ನಿಮಗೆ ಕಂಟೆಂಟ್ ಬಗ್ಗೆ ಕೇಳ್ತಾರೆ. ಅಂದರೆ ನೀವು ಯಾವ ಪುಸ್ತಕಗಳ ಓದಿರ್ತೀವಿ ಅಂತ ಹೇಳ್ತೀನಿ ನಾನು, ಓಕೆನಾ. ಮೇನ್ಲಿ HSTRಗೆ ನೀವು ರೆಫರ್ ಮಾಡಬೇಕಾಗಿರೋದು DSRT ಅಥವಾ ಅಂದರೆ ನಮ್ಮ ಕರ್ನಾಟಕ ಸರ್ಕಾರವು ಬಿಟ್ಟಿರುವ ಟೆಕ್ಸ್ಟ್ ಬುಕ್ಗಳು ಅಥವಾ NCERT ಟೆಕ್ಸ್ಟ್ ಬುಕ್ 6ನೇ ತರಗತಿಯಿಂದ 12ನೇ ತರಗತಿಯವರೆಗೂ ನೀವು ಇಷ್ಟು ಪುಸ್ತಕಗಳನ್ನ ಅಂದರೆ ನೀವು ಸೋಷಿಯಲ್ ಟೀಚರ್ ಆಗಬೇಕು ಅಂತಿದ್ರೆ ಸೋಷಿಯಲ್ ಸ್ಟಡೀಸ್ ಪುಸ್ತಕಗಳನ್ನ, ಹಿಸ್ಟ್ರಿ, ಎಕನಾಮಿಕ್ಸ್, ಜಿಯೋಗ್ರಫಿ, ಪೊಲಿಟಿಕಲ್ಲು ಎಲ್ಲನೂ ಓದಬೇಕಾಗುತ್ತೆ. ಬರೀ ಒಂದು ಓದಿದ್ರೆ ಆಗಲ್ಲ. ಓಕೆ, ಸೈನ್ಸ್ ಅವರಾಗಿದ್ದರೆ ಸೈನ್ಸ್ ಪೂರ್ತಿಯಾಗಿ ಕೆಮಿಸ್ಟ್ರಿ, ಬಯಾಲಜಿ, ಫಿಸಿಕ್ಸ್ ಎಲ್ಲನೂ ಓದಬೇಕಾಗುತ್ತೆ. ಇದ್ರ ಜೊತೆ ನಿಮಗೆ ಬೇಸಿಕ್ ಮ್ಯಾಥ್ಸ್ ಕೂಡ ಬರಬೇಕಾಗುತ್ತೆ. ಓಕೆನಾ. ಸೊ ಅದರಲ್ಲಿ PM ಟೀಚರ್ಸ್ ಇರ್ತೀರ, ಆ ಥರ ಎಲ್ಲ ಟೀಚರ್ಸ್ಗಳಿಗೂ ಕೂಡ 80 ಮಾರ್ಕ್ಸ್ ನಿಮಗೆ ಕಂಟೆಂಟಿಂದ ಬರುತ್ತೆ. ಇನ್ನು 20 ಅಂಕಗಳಿಗೆ ನಿಮಗೆ ಮೆಥಡಾಲಜಿ ಅಂದರೆ ಹೇಗೆ ನೀವು ಅಂದರೆ ಸೈಕಾಲಜಿ ಬೇಸ್ಡ್ ಕ್ವೆಶನ್ಸ್ ಇರುತ್ತೆ. ಮೆಥಡ್ಸ್ ಬಗ್ಗೆ ಹೇಗೆ ನೀವು ಮಕ್ಕಳಿಗೆ ಹೇಳ್ಕೊಡ್ತೀರಾ, ಹೇಗೆ ಈ ಒಂದು ಒಂದು ಟಾಪಿಕ್ ಫಾರ್ ಎಕ್ಸಾಂಪಲ್ ಅಂತಂತಂದರೆ ಈಗ ಸೈನ್ಸಲ್ಲಿ ಏನೋ ಒಂದು ಎಕ್ಸ್ಪೆರಿಮೆಂಟ್ ಇರುತ್ತೆ, ಏನೋ ಒಂದು ಟಾಪಿಕ್ ಇರುತ್ತೆ. ಆ ಒಂದು ಟಾಪಿಕನ್ನು ನೀವು ಹೇಗೆ ಎಕ್ಸಾಂಪಲ್ ಕೊಡ್ತೀರಾ, ಇಲ್ಲ ಎಕ್ಸ್ಪೆರಿಮೆಂಟ್ ಮಾಡಿಸ್ತೀರಾ, ಹೇಗೆ ಮಕ್ಕಳಿಗೆ ಅರ್ಥ ಮಾಡಿಸ್ತೀರಾ. ಸೊ ಆ ಥರ ಒಂದು ಕ್ವೆಶನ್ಸ್ಗಳನ್ನ ಕೇಳ್ತಾರೆ ಮೆಥಡಾಲಜಿಯಲ್ಲಿ. ಓಕೆನಾ. ಸೊ ಈ ಒಂದು ಅಂತಂದರೆ ಪೇಪರು ಕೂಡ ನಿಮಗೆ 100 ಅಂಕಗಳಿಗೆ ಇರುತ್ತೆ. ಸೊ ಮತ್ತೊಮ್ಮೆ ಹೇಳ್ತೀನಿ ಯಾವ್ಯಾವ ಮೆಥಡ್ ಇರುತ್ತೆ ಅಂತ. ಸೋಷಿಯಲ್ ಸೈನ್ಸ್, ಮ್ಯಾಥ್ಸ್, ಇಂಗ್ಲೀಷ್, ಹಿಂದಿ, ಕನ್ನಡ ಮತ್ತು ಫಿಸಿಕಲ್ ಎಜುಕೇಷನ್ ಇರುತ್ತೆ. ಓಕೆ, ಸೊ ಇದಿಷ್ಟು ಬಂದು HSTRನ ಒಂದು ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ, ಹೇಗೆ ನೀವು ಎಕ್ಸಾಮ್ನ ಅಟೆಂಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇರುತ್ತೆ. ಸೊ ಇದಲ್ದೇ ನಿಮಗೆ ಸ್ಟಡಿ ಟಿಪ್ಸ್ ಅಥವಾ ಸೊ ಈಗ ಆಲ್ರೆಡಿ ನೀವು ಎಷ್ಟು ಇದಿದೆ ಏನೇನು ಓದ್ಕೋಬೇಕು ಅಂತ ನೋಡಿದ್ದೀರಾ. ಈಗ ನಾನು ನಿಮಗೆ ಸ್ವಲ್ಪ ಕೆಲವು ಸ್ಟಡಿ ಟಿಪ್ಸ್ನ ಕೊಡ್ತಾ ಹೋಗ್ತೀನಿ. ಅದನ್ನು ಕೂಡ ನೀವು ಗಮನ ಇಟ್ಟು ಕೇಳಿ.
ಸೊ ಫಸ್ಟ್ ಆಫ್ ಆಲ್ ಮೊದಲನೇ ಸ್ಟಡಿ ಟಿಪ್ ಬಂದು ಪಾಸಿಟಿವ್ ಮೈಂಡ್ಸೆಟ್ ಇರಬೇಕು ನಿಮಗೆ. ಅಂದರೆ ಯಾಕೆ ಪಾಸಿಟಿವ್ ಮೈಂಡ್ಸೆಟ್ ಇರಬೇಕು ಅಂತಂತಂದರೆ, ನೀವು ಯಾವಾಗ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಿರೋ, ಯಾವಾಗ ನನ್ನ ಕೈಯಲ್ಲಿ ಆಗುತ್ತೆ ಅಂತ ಅನ್ಕೊತಿರೋ, ಆವಾಗ ಮಾತ್ರ ನೀವು ಏನೋ ಆದರೂ ಒಂದನ್ನು ಸಾಧಿಸೋದಕ್ಕೆ ಆಗೋದು. ಇಲ್ಲ ಅಂತಂತಂದರೆ ಏನಾಗುತ್ತೆ ಅಂದರೆ ನಿಮ್ಮ ಕೈಲಿ ಏನೂ ಸಾಧಿಸೋದಕ್ಕೆ ಆಗಲ್ಲ. ಸೊ ಪಾಸಿಟಿವ್ ಮೈಂಡ್ಸೆಟ್ ಅಂದರೆ ನಿಮ್ಮ ಒಂದು ಪಾಸಿಟಿವ್ ಬಿಲೀವು ನಿಮ್ಮನ್ನು ಏನು ಬೇಕಿದ್ರೂ ಮಾಡಿಸ್ಬೋದು ನಿಮ್ಮ ಕೈಯಲ್ಲಿ. ಸೊ ಆದಷ್ಟು ನೀವು ಪಾಸಿಟಿವ್ ಆಗಿರಿ. ಐ ಕ್ಯಾನ್ ಅನ್ನೋದನ್ನು ನೀವು ತಲೆಯಲ್ಲಿ ಇಟ್ಕೊಂಡು ನೀವು ಪ್ರಿಪ್ರೇಷನ್ನ ಮಾಡಿ. ಆ್ಯಂಡ್ ಯಾವುದೇ ಕಾರಣಕ್ಕೂ ಓವರ್ ಥಿಂಕಿಂಗ್ ಅಥವಾ ಓವರ್ ಕಾನ್ಫಿಡೆನ್ಸ್ ಒಳ್ಳೆಯದಲ್ಲ, ಅದು ಕೂಡ ನೆನಪಿರಲಿ ನಿಮಗೆ. ನೆಕ್ಸ್ಟು ಟೈಮ್ ಟೇಬಲ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಯಾಕೆ ಇಂಪಾರ್ಟೆಂಟ್ ಅಂತಂದರೆ, ನೀವು ಟೈಮ್ ಟೇಬಲ್ ಮಾಡಿ ಅದನ್ನು ಫಾಲೋ ಮಾಡಿದ್ರೆ ನೀವು ಎಷ್ಟು ಈ ಟೈಮಲ್ಲಿ ಇದನ್ನು ಮಾಡಬೇಕು, ಈ ಒಂದು ಈ ಒಂದು ಸಬ್ಜೆಕ್ಟ್ನ ಆರ್ಎಲ್ಸ್ ಈ ಒಂದು ಟಾಪಿಕ್ನ ನಾನು ಈ ಒಂದು ಟೈಮ್ ಪೀರಿಯಡಲ್ಲಿ ನಾನು ಕಂಪ್ಲೀಟ್ ಮಾಡಬೇಕು ಅನ್ನೋ ನಿಮ್ಮ ಮೈಂಡ್ಸೆಟ್ಟಲ್ಲಿ ಬಂದರೆ ನೀವು ಅದನ್ನು ಮಾಡೇ ಮಾಡ್ತೀರ. ಸೊ ಅದಕ್ಕೋಸ್ಕರ ಮತ್ತು ತುಂಬ ಸಿಲೆಬಸ್ ಜಾಸ್ತಿ ಇರೋದ್ರಿಂದ ಟೈಮ್ ಟೇಬಲ್ ಹಾಕ್ಕೊಂಡು ನೀವು ಓದ್ದಷ್ಟು ನಿಮಗೆ ಈಸಿ ಆಗುತ್ತೆ. ನೆಕ್ಸ್ಟು ಪ್ರೀವಿಯಸ್ ಇಯರ್ ಪೇಪರ್ ಕಂಪಲ್ಸರಿಯಾಗಿ ಓದಬೇಕಾಗುತ್ತೆ ಅಥವಾ ಅನಾಲಿಸಿಸ್ನ ನೀವು ಮಾಡಬೇಕಾಗುತ್ತೆ. ಪ್ರೀವಿಯಸ್ ಇಯರ್ ಪೇಪರ್ಸ್ನೆಲ್ಲ ಕಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ 2003ಇಂದ 2025ವರೆಗೂ ನೀವು ಈ ಒಂದು ಪೇಪರ್ಸ್ನ ನೀವು ಕಲೆಕ್ಟ್ನ ಮಾಡಬೇಕಾಗುತ್ತೆ. ನೆಕ್ಸ್ಟು ಅನಾಲಿಸಿಸ್ ಆಫ್ ದ ಪ್ರೀವಿಯಸ್ ಇಯರ್ ಪೇಪರ್ಸ್. ಅಂದರೆ ಅನಾಲಿಸಿಸ್ ಹೇಗೆ ಮಾಡಬೇಕು ಅಂತಂತಂದರೆ, ಮೇಡಮ್ ಫಸ್ಟ್ ಏನೇನೆ ಅನಾಲಿಸಿಸ್ ಮಾಡೋಕ್ಕೆ ಹೇಳ್ತಾ ಇದ್ದೀರಾ, ಓದ್ದೇನೆ ಅಂತ ಅನ್ಬೋದು ನೀವು ಅನಾಲಿಸಿಸ್ ಮಾಡೋದು ಯಾಕೆ ಮಾಡ್ತೀರಾ ಅಂತಂದರೆ, ಯಾವ ಟಾಪಿಕ್ ಆರ್ಎಲ್ಸ್ ಯಾವ ಒಂದು ಸಬ್ಜೆಕ್ಟಲ್ಲಿ ಯಾವ ಟಾಪಿಕಲ್ಲಿ ಎಷ್ಟು ಕ್ವೆಶನ್ಸ್ನ ಕೇಳ್ಬೋದು ಅನ್ನೋದನ್ನು ನಿಮಗೆ ಗೊತ್ತಾಗಬೇಕು, ಅಥವಾ ಈ ಟಾಪಿಕಲ್ಲಿ ಇಂಥದ್ದೇ ಕೇಳ್ತಾರೆ ಅಂತ ಗೊತ್ತಾಗಬೇಕು ಅನ್ನೋದಾದರೆ ನೀವು ಪ್ರೀವಿಯಸ್ ಇಯರ್ ಪೇಪರ್ಸ್ನ ನೀವು ಅನಾಲಿಸಿಸ್ ಮಾಡಬೇಕಾಗುತ್ತೆ. ಸೊ ಅದಲ್ದೇ ನಿಮಗೆ ಏನಾದರೂ ಕ್ವೆಶನ್ಸ್ ಬರ್ಬೋದು, ಗೊತ್ತಾಗುತ್ತೆ, ನಿಮ್ಗೊಂದು ಐಡಿಯಾ ಬರುತ್ತೆ. ಓಕೆ, ನೆಕ್ಸ್ಟ್ ಬುಕ್ಸ್ ಟು ರೆಫರ್. ಯಾವ ಬುಕ್ಸ್ನ ರೆಫರ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರೋ ಅದಕ್ಕೆ ಸ್ಟಿಕ್ ಆನ್ ಆಗಿ. ಯಾರೋ ಒಬ್ಬರು ಹೇಳ್ತಾರೆ, ಈಗ ನೀವೇನೋ ಓದ್ತಾ ಇರ್ತಾರೆ, ಯಾರೋ ಒಬ್ಬರು ಬೇರೆಯವ್ರು ಏನೋ ಹೇಳ್ತಾರೆ ಅಂತ. ಸೊ ಈಗ ನೀವು ಯಾವುದೋ ಒಂದು ಬುಕ್ ಓದ್ತಾ ಇರ್ತೀರ, ಯಾರೋ ಬೇರೆಯವ್ರು ಏನೋ ಹೇಳಿದ ತಕ್ಷಣ ಅದಕ್ಕೂ ಸ್ಟಿಕ್ ಆನ್ ಆಗಬೇಡಿ. ನಿಮ್ಗೇನು ಅನಿಸುತ್ತೆ ಅಥವಾ ಫಸ್ಟು ಏನು ಓದ್ತಿರೋ ಅದನ್ನು ಕಂಪ್ಲೀಟ್ ಮಾಡಿ, ಆಮೇಲೆ ಬೇಕಿದ್ರೆ ಬೇರೆದಕ್ಕೆ ಹೋಗಿವ್ರಂತೆ. ಬಟ್ ಆದರೆ ನೀವು ಓದೋದಕ್ಕೆ ಹಿಡಿದು ಅರ್ಧಂಬರ್ಧ ಓದ್ಬಿಟ್ಟು ಬೇರೆಯವ್ರು ಏನೋ ಹೇಳ್ತಾರೆ ಅಂತ ಅಂದ್ಬಿಟ್ಟು ಹೋಗೋಕ್ಕೆ ಹೋಗಬೇಡಿ. ಮತ್ತು ಅದು ಬೇಕು ಇದು ಬೇಕು ಎಲ್ಲ ಬುಕ್ಸು ಓದ್ಬಿಡ್ತೀನಿ ಅಂತಂದರೆ ಅದು ಸುಳ್ಳು. ಸೊ ಎಷ್ಟು ಸ್ಟ್ಯಾಂಡರ್ಡ್ ಬುಕ್ಸ್ ಏನಿರುತ್ತೋ ಅಂದರೆ ನಿಮ್ಮ 6th ಇಂದ 12th ನಾವೇನು NCERT ಪುಸ್ತಕಗಳು ಅಂತ ಹೇಳ್ತೀವೋ ಅದನ್ನು ಓದಿ ಫಸ್ಟು. ಆಮೇಲೆ ನೀವು ಬೇರೆ ಸ್ಟ್ಯಾಂಡರ್ಡ್ ಬುಕ್ಸು ನಿಮಗೆ ಬೇಕು ಅಂತ ಅನಿಸಿದ್ರೆ ಓದ್ಬೋದು. ಬಟ್ ಐ ಥಿಂಕ್ ಇಟ್ ಇಸ್ ಸಫಿಷಿಯಂಟ್. ಓಕೆ, ನೆಕ್ಸ್ಟು ಪ್ರಿಪೇರ್ ದ ಪ್ರಿಸೈಸ್ ನೋಟ್ಸ್. ಅಂದರೆ ಜಸ್ಟ್ ಓದಿದ್ರೆ ಆಗಿಬಿಡಲ್ಲ, ನೀವು ನಿಮ್ಮದೇ ಆದ ಒಂದು ನೋಟ್ಸ್ಗಳನ್ನ ನೀವು ಪ್ರಿಪೇರ್ನ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಫ್ರೆಂಡ್ ಯಾರೋ ಪ್ರಿಪೇರ್ ಮಾಡ್ತಾ ಅದನ್ನು ನಾನು ಓದ್ತೀನಿ ಅಂದರೆ ಅದು ವೇಸ್ಟ್, ಏನೂ ಯೂಸೇ ಇರಲ್ಲ. ಆವಾಗ ನೀವು ಓದಿ ನಿಮಗೆ ಬೇಕಾಗಿರೋ ಥರ ನೋಟ್ಸ್ನ ಮಾಡ್ಕೊಳ್ಳಿ. ಎಷ್ಟೋ ಸತಿ ನೀವು ನೋಡ್ಬೋದು, ನೀವೇ ಮಾಡೋ ನೋಟ್ಸ್ನ ಇನ್ನೂ ಪ್ರಿಸೈಸ್ ಮಾಡ್ತೀರಾ. ಯಾಕೆ ಅಂತಂತಂದರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ಓದಬೇಕು ಎಕ್ಸಾಮ್ಗೆ ಅನ್ನೋದು. ಸೊ ಅದಕ್ಕೋಸ್ಕರ ನಿಮ್ಮದೇ ಆದ ಒಂದು ನೋಟ್ಸ್ನ ನೀವು ಮಾಡ್ಕೊತಾ ಹೋಗಿ. ಓಕೆ, ನಾನು ಈ ಬುಕ್ಕಲ್ಲೇ ಮಾಡಬೇಕು, ಶೀಟಲ್ಲೇ ಮಾಡಬೇಕು, ಇಲ್ಲ ಲ್ಯಾಪ್ಟಾಪಲ್ಲೇ ಮಾಡಬೇಕು, ಆ ಥರ ಏನಿಲ್ಲ. ನಿಮ್ಗೆ ಯಾವ್ದು ಕಂಫರ್ಟಬಲ್ ಅನಿಸುತ್ತೋ ಅದರಲ್ಲಿ ನೀವು ಮಾಡ್ಬೋದಾಗಿರುತ್ತೆ. ಸೊ ಇದಿಷ್ಟು ಬಂದು ನನ್ನ ಕಡೆಯಿಂದ ಒಂದು ಸ್ಟಡಿ ಟಿಪ್ಸ್ ಆಗಿರುತ್ತೆ. ಸೊ ನಾನು ಹೇಳೋದೇನು ಅಂದರೆ, ಪಾಸಿಟಿವ್ ಆಗಿ ನಿಮ್ಮ ಗೋಲ್ ಕಡೆಗೆ ನೀವು ಒಂದು ಗಮನನ ಹರಿಸಿ. ಓಕೆ, ನೆಕ್ಸ್ಟ್ ಬಂದರೆ ಯಾವ ಬುಕ್ಸ್ನ ಓದಬೇಕು ಅನ್ನೋದಾದರೆ, ಪೇಪರ್ 1ಗೆ ಅಂದರೆ ಸಾಮಾನ್ಯ ಪತ್ರಿಕೆ ಇರುತ್ತೆ. ಇಲ್ಲಿ 100 ಕ್ವೆಶನ್ಸ್ ಇರುತ್ತೆ, 100 ಮಾರ್ಕ್ಸ್ಗೆ. ಫಸ್ಟು ನಾನು ಆಲ್ರೆಡಿ ಹೇಳಿದೆ, ಜನರಲ್ ನಾಲೆಡ್ಜ್ ಪ್ರಶ್ನೆಗಳನ್ನ ಕೇಳ್ತಾರೆ ಇಲ್ಲಿ. ಅದಕ್ಕೆ ನೀವು ಸ್ಪರ್ಧಾ ವಿಜೇತ, ಸ್ಪರ್ಧಾ ಚಾಣಕ್ಯ ಇವೆರಡು ಮ್ಯಾಗ್ಝೀನಲ್ಲಿ ಯಾವುದಾದ್ರೂ ಒಂದು ಮ್ಯಾಗ್ಝೀನ್ನ ನೀವಿಲ್ಲಿ ಓದಬೇಕಾಗುತ್ತೆ. ಸೊ ಇದು ಬಂದು ನಿಮಗೆ ಕನ್ನಡ ಎಡಿಷನ್ ಆಗಿರುತ್ತೆ. ಸೊ ಇವೆರಡರಲ್ಲಿ ಯಾವ್ದಾದ್ರು ಒಂದು ಓದಿದ್ರು ಕೂಡ ನಿಮಗೆ ಅದು ಹೆಲ್ಪ್ ಆಗುತ್ತೆ. ಕರೆಂಟ್ ಅಫೇರ್ಸ್ ಬಗ್ಗೆ ಆಗಿರ್ಬೋದು, ನ್ಯಾಷನಲ್ ಯಾವುದೇ ಒಂದು ಬೇಕಿದ್ರೂ ಅದರಲ್ಲಿ ಕವರ್ ಆಗುತ್ತೆ. ಸೊ ಇಲ್ಲ ನಾನು ನ್ಯೂಸ್ ಪೇಪರ್ ಓದ್ತೀನಿ ಸಾಕು ಅನ್ನೋದಾದರೂ ಕೂಡ ನೀವು ಅದನ್ನು ಕೂಡ ಪ್ರಿಪೇರ್ ಆಗ್ಬೋದು, ಏನೂ ತೊಂದರೆ ಇಲ್ಲ. ಬಟ್ ಅದನ್ನು ಕೂಡ ನ್ಯೂಸ್ ಪೇಪರಲ್ಲೂ ಕೂಡ ನೀವು ನೋಟ್ಸ್ನ ಮಾಡ್ಕೋಬೇಕು, ಹೈಲೈಟ್ಸ್ಗಳನ್ನ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟು ಜನರಲ್ ನಾಲೆಜ್ಗೆ ನೀವಿಲ್ಲಿ DSCRT ಬುಕ್ಸ್ಗಳನ್ನ 6th to 10th ಇಲ್ಲಿ ಪುಸ್ತಕಗಳನ್ನ ಓದಬೇಕಾಗುತ್ತೆ. ನೆಕ್ಸ್ಟ್ ಇಂಗ್ಲೀಷಲ್ಲಿ ಏನು ಮಾಡೋದು ಮೇಡಮ್ ಅನ್ನೋದಾದರೆ, ಕ್ಲಾಸಿಕಲ್ ಇಯರ್ ಬುಕ್ ಅಂತ ಒಂದು ಬುಕ್ ಬರುತ್ತೆ. ಕರೆಂಟ್ ಅಫೇರ್ಸ್ ಬಗ್ಗೆ ಆಗಿರ್ಬೋದು, ಎಲ್ಲದ್ರ ಬಗ್ಗೆನೂ ಇಯರ್ಲಿ ಒಂದು ಬುಕ್ ಬಿಟ್ಟಿದ್ದಾರೆ. ಅದರಲ್ಲಿ ನಿಮಗೆ ಸಂಪೂರ್ಣವಾದ ಒಂದು ಮಾಹಿತಿನ ಕೊಡ್ತಾ ಹೋಗ್ತಾರೆ. ನೆಕ್ಸ್ಟ್ನೇದು ಬಂದು ಸೈಕಾಲಜಿಗೆ ನೀವು ಓದಬೇಕು ಅನ್ನೋದಾದರೆ, ವಾಮದೇವಪ್ಪ ಸರ್ ಅವ್ರದ್ದು ತುಂಬ ಬೆಸ್ಟ್ ಬುಕ್ ಕನ್ನಡದಲ್ಲಿ. ಮತ್ತು ಅದಲ್ಲದೆ ಸ್ವಲ್ಪ ಇದು ಅಂತಂತಂದರೆ KM ಸುರೇಶ್ ಸರ್ ಅವ್ರದ್ದು. ಇವೆರಡರಲ್ಲಿ ನೀವು ಯಾವುದನ್ನು ಓದಿದ್ರು ಕೂಡ ನೀವು
ಆರಾಮಾಗಿ ನಿಮಗೆ ನಾಲೆಜು ಗೇನ್ ಆಗುತ್ತೆ. ಇಂಗ್ಲೀಷ್ ಎಡಿಷನ್ ಅವರಾದರೆ, ಅಂದರೆ ಇಂಗ್ಲೀಷ್ ಎಡಿಷನ್ ಬೇಕು ಅನ್ನೋದಾದರೆ SK ಮಂಗಲ್ಸ್ ಅವ್ರದ್ದು ಅಥವಾ ಫಸ್ಟ್ ಆ್ಯಂಡ್ ಸೆಕೆಂಡ್ PUC ಸೈಕಾಲಜಿ ಟೆಕ್ಸ್ಟ್ ಬುಕ್ ಇರುತ್ತೆ, ಅದನ್ನು ಕೂಡ ನೀವು ಪ್ರಿಪೇರ್ ಆಗ್ಬೋದಾಗಿರುತ್ತೆ. ಸೈಕಾಲಜಿ ಏನು ಅಂತಂದರೆ ಒಂದು ಸತಿ ನೀವು ಓದಿ ಅದನ್ನು ನೋಟ್ಸ್ ಮಾಡಿಕೊಂಡ್ರೆ ನೋಟ್ಸನ್ನ ನೀವು ಜಸ್ಟ್ ರಿವೈಸ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಟೈಮ್ಗೆ. ಓದೋದನ್ನು ಇಲ್ಲೇನು ನೆಸೆಸಿಟಿ ಇರಲ್ಲ, ಇಲ್ಲಿ ಜಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇನೆ. ಓಕೆ, ನೆಕ್ಸ್ಟ್ ಮೆಂಟಲ್ ಅಬಿಲಿಟಿ ಬಂದು ಗುರುರಾಜ್ ಬಾಪುಲೆ ಅಂತಂದ್ಬಿಟ್ಟು, ಅದು ಬಿಟ್ಟು ಮಂಜುನಾಥ್ ಬಡಗಿ. ಸೊ 2 ಪುಸ್ತಕಗಳಲ್ಲಿ ಹೇಳ್ತೀವಿ ನಾವು, ಬಟ್ ದ ಬೆಸ್ಟ್ ಅಂತಂದರೆ ಗುರುರಾಜ್ ಬಾಪುಲೆ. ಓಕೆನಾ, ಬುಲ್ಬುಲೆ ಅವ್ರದ್ದು ಮೆಂಟಲ್ ಅಬಿಲಿಟಿ ಬುಕ್ಕನ್ನು ನೀವು ಆರಾಮಾಗಿ ಪ್ರಿಪೇರ್ನ ಆಗ್ಬೋದು. ಸೊ ನಿಮ್ಗೇನಾದರೂ ಬೈ ಚಾನ್ಸ್ ಈ ಪುಸ್ತಕಗಳಲ್ಲಿ ನಿಮ್ಗೆ ಏನಾದರೂ ಬೇಕು ಅನ್ನೋದಾದರೆ, ಅಂದರೆ ಲಿಂಕ್ ಸಿಗ್ತಿಲ್ಲ, ಇವೆಲ್ಲ ಆನ್ಲೈನಲ್ಲಿ ಸಿಗುತ್ತೆ, ಬೈ ಚಾನ್ಸ್ ಸಿಗ್ತಿಲ್ಲ ಅಂತಂದರೆ ಹೇಳಿ, ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಅಥವಾ ಕಮೆಂಟ್ ಸೆಷನಲ್ಲಿ ನಿಮಗೆ ಲಿಂಕನ್ನು ನಾನು ಕೊಡ್ತೀನಿ. ಓಕೆ, ನೆಕ್ಸ್ಟು ಜನರಲ್ ಇಂಗ್ಲೀಷ್ಗೆ ಬಂದು ನೀವು ಇಲ್ಲಿ ವ್ರೆನ್ ಆ್ಯಂಡ್ ಮಾರ್ಟಿನ್ ಅವ್ರದ್ದು ಹೈಸ್ಕೂಲ್ ಇಂಗ್ಲೀಷ್ ಗ್ರಾಮರ್ ಅಂತ ಒಂದು ಪುಸ್ತಕ ಬರುತ್ತೆ. ಅದು ತುಂಬ 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 ಚೆನ್ನಾಗಿದೆ. ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಪ್ರಿಪೇರ್ ಆಗೋದಿದ್ರು ಅದನ್ನು ನೀವು ಯೂಸ್ನ ಮಾಡ್ಕೋಬೋದಾಗಿರುತ್ತೆ. ಅದು ಬಿಟ್ಟರು ಲೂಸೆಂಟ್ ಅಂತ ಕೂಡ ಒಂದು ಬರುತ್ತೆ, ಅದನ್ನು ಕೂಡ ನೀವು ಯೂಟಿಲೈಸ್ ಮಾಡ್ಬೋದು. ಸೊ ಇದಿಷ್ಟು ಬಂದು ಜನರಲ್ ನಾಲೆಜು, ಸೈಕಾಲಜಿ, ಮೆಂಟಲ್ ಅಬಿಲಿಟಿ ಮತ್ತು ಜನರಲ್ ಇಂಗ್ಲೀಷ್ದು. ನೆಕ್ಸ್ಟ್ ನೋಡೋಣ, ಲಾಸ್ಟ್ ಬಂದು ಕಂಪ್ಯೂಟರ್ದಿರುತ್ತೆ. ಕಂಪ್ಯೂಟರ್ ಬಂದು ನೀವು ಗುರುರಾಜ್ MB ಅನ್ನೋರ್ದು ಒಬ್ಬರದ್ದು ಬುಕ್ ಬರುತ್ತೆ. ಸೊ ಅದನ್ನು ನೀವು ಇಲ್ಲಿ ಪ್ರಿಪೇರ್ ಆಗ್ಬೋದಾಗಿರುತ್ತೆ. ಸೊ ಅದು ತುಂಬ ಚೆನ್ನಾಗಿದೆ. ಸೊ ಅಲ್ಲಿ ನೀವು ಪ್ರಿಪೇರ್ನ ಮಾಡ್ಕೊಳ್ಳಿ. ಸೊ ಇದಿಷ್ಟು ಆದಾದಮೇಲೆ ನೆಕ್ಸ್ಟು ಪೇಪರ್ 2 ನಾನು ಹೇಳೋದಾದರೆ, ಸೋಷಿಯಲ್ ಅವ್ರಿಗೆ ನೀವು, ನಾನು ಆವಾಗಲೇ ಹೇಳಿದೆ, ನಾನು DSCRT ಅಥವಾ NCERT ಕ್ಲಾಸ್ 6 ಅಂದರೆ 6ನೇ ಕ್ಲಾಸಿಂದ ಹಿಡಿದು 12ನೇ ಕ್ಲಾಸ್ವರೆಗೂ ಎಲ್ಲ ಪುಸ್ತಕಗಳನ್ನ ನೀವಿಲ್ಲಿ ಓದಬೇಕಾಗತ್ತೆ. ಸೈನ್ಸ್ ಕೂಡ ಅಷ್ಟೇನೆ, ಸೈನ್ಸ್ ಮ್ಯಾಥ್ಸ್ ಎರಡೂ ಕೂಡ ಅಷ್ಟೇನೆ, ನೀವು ಅಷ್ಟೇನೆ 6ನೇ ಕ್ಲಾಸಿಂದ 12ನೇ ಕ್ಲಾಸ್ವರೆಗೂ ನೀವು ಓದಿದ್ರೆ ನಿಮಗೆ ಕಂಪ್ಲೀಟ್ ನಾಲೆಜ್ ಇಲ್ಲಿ ಸಿಗುತ್ತಾ ಹೋಗುತ್ತೆ. ಓಕೆ, ಆ್ಯಂಡ್ ಇಂಗ್ಲೀಷ್, ಹಿಂದಿ, ಕನ್ನಡ ಮತ್ತು ಫಿಸಿಕಲ್ ಎಜುಕೇಷನ್, ಅದಕ್ಕೆ ಪರ್ಟಿಕ್ಯುಲರ್ ಬುಕ್ಸ್ ಇರುತ್ತೆ, ನೀವು ಅದನ್ನು ಪ್ರಿಪೇರ್ ಆಗಬೇಕಾಗುತ್ತೆ. ಸೊ ಇದಿಷ್ಟು ಬಂದು ನೀವು ಹೇಗೆ ಪ್ರಿಪೇರ್ ಆಗಬೇಕು HSTR 2024ಗೆ ಅನ್ನುವ ಒಂದು ಮಾಹಿತಿಯಾಗಿರುತ್ತೆ. ಈ ಒಂದು ಮಾಹಿತಿ ನಿಮಗೆ ಉಪಯೋಗ ಆಗಿದೆ ಅಂತ ಅಂದ್ಕೊತೀನಿ. ಇದಲ್ದರೇ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕೂಡ ನೀವು ಕಮೆಂಟ್ ಸೆಷನಲ್ಲಿ ಹೇಳ್ಬೋದು, ನಾನು ಅದಕ್ಕೆ ನಿಮಗೆ ಹೆಲ್ಪ್ ಮಾಡ್ತೀನಿ. ಸೊ ಇದಲ್ದರೇ ನೋಟ್ಸ್ ಯಾವ್ದು CB ಮೆಥಡಲ್ಲಿ ನಾನು ಬರೆಯುತ್ತಾ ಇರೋದ್ರಿಂದ HSTR ಆಗಿರ್ಬೋದು, GPSTR ನಾನು ಪ್ರಿಪ್ರೇಷನ್ ಆಗ್ತಾ ಇರೋದು CB ಮೆಥಡಲ್ಲಿ. ಸೊ ಅದಕ್ಕೋಸ್ಕರ CB ಮೆಥಡಲ್ಲಿ ಏನಾದರೂ ಡೌಟ್ಸ್ ಇದ್ದರೂ ಕೂಡ ನೀವು ಕೇಳ್ಬೋದಾಗಿರುತ್ತೆ. ಅದು ಬಿಟ್ಟು ಸೈಕಾಲಜಿ ಪೇಪರಲ್ಲಿ ಟೆಟ್ಗೆ ಆಗಿರ್ಬೋದು, GPSTRಗೆ ಆಗಿರ್ಬೋದು, HSTRಗೆ ಆಗಿರ್ಬೋದು, ನೀವು ಏನೇ ಡೌಟ್ಸ್ ಇದ್ದರೂ ಕೂಡ ನೀವು ಕಮೆಂಟ್ ಸೆಷನಲ್ಲಿ ಕೇಳ್ಬೋದಾಗಿರೋದು. ಅದಕ್ಕೆ ನಾನು ನಿಮಗಿಲ್ಲಿ ನೇರವಾದ ಒಂದು ಮಾಹಿತಿಗಳನ್ನ ಕೊಡ್ತಾ ಹೋಗ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಮತ್ತು ಯಾರ್ಯಾರು ಪ್ರಿಪೇರ್ ಆಗ್ತಾ ಇರ್ತಾರೋ ಅವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸೊ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು, ಹಾಗೂ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.